ಅಡುಗೆ ಮನೆಯಲ್ಲಿ ಇಂತಹ ವಸ್ತುಗಳು ಇದ್ದರೆ ಅದನ್ನು ಈಗಲೇ ತೆಗೆಯಿರಿ. ಇಲ್ಲದಿದ್ದರೆ ಆರ್ಥಿಕ ನಷ್ಟ, ಪ್ರಾಣ ನಷ್ಟ, ಹಣ ನಷ್ಟವಾಗುತ್ತದೆ. ಎಚ್ಚರ. ಅಡುಗೆ ಮನೆಯಲ್ಲಿ ಕೆಲವು ವಸ್ತುಗಳನ್ನು ಸರಿಯಾಗಿ ಇರಿಸುವುದರಿಂದ ಸಿರಿ ಸಂಪತ್ತುಗಳು ಮನೆಯಲ್ಲಿ ನೆಲೆಯಾಗುತ್ತದೆ. ವಾಸ್ತುಶಾಸ್ತ್ರದ ಪ್ರಕಾರ ಕೆಲವು ವಸ್ತುಗಳನ್ನು ಅಡುಗೆ ಮನೆಯಲ್ಲಿ ಇರಿಸುವುದರಿಂದ ಸಾಕಷ್ಟು ತೊಂದರೆಗಳನ್ನು ಎದುರಿಸಬೇಕಾಗುತ್ತದೆ. ಅವು ಯಾವುವು ಎಂದು ಈ ವಿಡಿಯೋದಲ್ಲಿ ನೋಡೋಣ. 1. ಅಡುಗೆ ಮನೆಯಲ್ಲಿ ಪೊರಕೆಯನ್ನು ಇಡಬಾರದು. ಒಂದು ವೇಳೆ ಇಡುವುದರಿಂದ ಲಕ್ಷ್ಮೀ ದೇವಿಯು ಅಂತವರ ಮನೆಯಲ್ಲಿ ನೆಲೆಸುವುದಿಲ್ಲ. 2. ಒಡೆದ ತೂತಾದ ಪಾತ್ರೆಯ ಸಾಮಾನನ್ನು ಅಡುಗೆ ಮನೆಯಲ್ಲಿ ಇರಿಸಬಾರದು. ಇದರಿಂದ ನಿಮ್ಮ ಐಶ್ವರ್ಯವೆಲ್ಲವೂ ಹೋಗಿ ಹಣಕಾಸಿನ ಸಮಸ್ಯೆ ತಲೆದೂರುತ್ತದೆ. 3. ಅಲ್ಯೂಮಿನಿಯಂ ಪಾತ್ರೆಗಳನ್ನು ಅಡುಗೆ ಮನೆಯಲ್ಲಿ ಇಡಬಾರದು. ಇವುಗಳನ್ನು ಇಡುವುದರಿಂದ ಆರೋಗ್ಯದ ಸಮಸ್ಯೆಗಳು ತಲೆದೂರುತ್ತದೆ ಎಂದು ವಾಸ್ತುಶಾಸ್ತ್ರಗಳಲ್ಲಿ ಹೇಳಲಾಗಿದೆ. 4. ಅಡುಗೆ ಮನೆಯಲ್ಲಿ ಔಷಧಿಗಳನ್ನು ಇಡಬಾರದು. ಇವುಗಳನ್ನು ಇಡುವುದರಿಂದ ದೋಷಗಳನ್ನು ಹಾಗೂ ಕುಟುಂಬದ ಸದಸ್ಯರಿಗೆ ಅನಾರೋಗ್ಯವನ್ನು ಉಂಟುಮಾಡುತ್ತದೆ. 5. ಅಡುಗೆ ಮನೆಯಲ್ಲಿ ಗಾಜಿನ ವಸ್ತುಗಳನ್ನು ಇಡಬಾರದು. ಗಾಜಿನ ವಸ್ತುಗಳನ್ನು ಇಡುವುದರಿಂದ ನಿಮ್ಮ ಕುಟುಂಬ ಸದಸ್ಯರ ನಡುವೆ ವಿಭೇದಗಳು ಉಂಟಾಗುತ್ತದೆ ಎಂದು ಹೇಳಲಾಗುತ್ತದೆ. 6. ಅಡುಗೆ ಮನೆಯಲ್ಲಿ ಜಿರಳೆ, ಇರುವೆ, ಇಲಿಗಳನ್ನು ಸಾಯಿಸುವ ಔಷಧಿಗಳನ್ನು ಇಡಬಾರದು. ಇವುಗಳನ್ನು ಇಡುವುದರಿಂದ ಅಡುಗೆ ಮನೆಯು ವಿಷಪೂರಿತವಾದ ವಾತಾವರಣವಾಗಿ ನೆಲೆಯಾಗುತ್ತದೆ. 7. ಕೆಲವರು ಪಿಂಗಾಣಿ ಸಾಮಾನುಗಳನ್ನು ಅಡುಗೆ ಮನೆಯಲ್ಲಿ ಉಪಯೋಗಿಸುತ್ತಾರೆ. ಅಪ್ಪಿತಪ್ಪಿ ಕೈಜಾರಿ ಒಡೆದರೆ ಪಿಂಗಾಣಿಯ ಚೂರುಗಳನ್ನು ಒಡೆದ ಪಿಂಗಾಣಿ ಸಾಮಾನನ್ನು ಅಡುಗೆ ಮನೆಯಲ್ಲಿ ಇಡಬಾರದು. ಇವುಗಳನ್ನು ವಾಸ್ತುಶಾಸ್ತ್ರಗಳಲ್ಲೇ ಅಲ್ಲದೆ ಇವುಗಳು ವೈಜ್ಞಾನಿಕವಾಗಿಯೂ ನೋಡಬಹುದು. ಅದು ಹೇಗೆ ಎಂದರೆ ಗಾಜಿನ ಸಾಮಾನು, ಪಿಂಗಾಣಿ ಸಾಮಾನುಗಳು ಒಡೆದರೆ ಅದರ ಚೂರುಗಳು ನಾವು ತಿನ್ನುವ ಪದಾರ್ಥಗಳಲ್ಲಿ ಸೇರಬಹುದು. ಪೊರಕೆಯಲ್ಲಿ ಕಸವನ್ನು ಗುಡಿಸಿ ಅಡುಗೆ ಮನೆಯಲ್ಲಿ ಇಡುವುದರಿಂದ ಅದರಲ್ಲಿ ಕೊಳಕು, ಕ್ರಿಮಿಕೀಟಗಳು ಆಹಾರ ಪದಾರ್ಥಗಳಲ್ಲಿ ಸೇರಬಹುದು. ಔಷಧಿಗಳನ್ನು ಅಡುಗೆ ಮನೆಯಲ್ಲಿ ಇಡುವುದರಿಂದ ಬಿಸಿಯ ಹಬೆ ಪರಿಣಾಮವಾಗಿ ಔಷಧಿಗಳು ಅದನ್ನು ಉಪಯೋಗಿಸುವುದರಿಂದ ಆರೋಗ್ಯದ ಮೇಲೆ ಅಡ್ಡ ಪರಿಣಾಮಗಳನ್ನು ಬೀರಬಹುದು. ಕ್ರಿಮಿನಾಶಕಗಳನ್ನು ಅಡುಗೆ ಮನೆಯಲ್ಲಿ ಇಡುವುದರಿಂದ ಆಹಾರವು ವಿಷಪೂರಿತವಾಗಬಹುದು. ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು ಸ್ನೇಹಿತರೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ದಯವಿಟ್ಟು ಈಗಲೇ ನಮ್ಮ MS ಯೂಸ್ಫುಲ್ ಮಾಹಿತಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಎಲ್ಲರಿಗೂ ಈ ಮಾಹಿತಿ ತಲುಪಲಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.